ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿದೆ. ಅದರಲ್ಲೂ ಅರಮನೆ ನಗರಿ ಮೈಸೂರಿನಲ್ಲಿ ಕಳೆದ ಒಂದು ವಾರಕ್ಕೆ ಹೋಲಿಸಿದ್ರೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಅತ್ಯಧಿಕವಾಗಿ ಹೇರಳ ಆಗ್ತಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ DHO PC ಕುಮಾರಸ್ವಾಮಿ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೋವಿಡ್ ಕಳೆದ ವಾರಕ್ಕೆ ಹೋಲಿಸಿದ್ರೆ ಸರ್, ಕಳೆದ ವಾರ ಬರೀ ಎರಡು ಪ್ರಕರಣ ಇತ್ತು ಸರ್. ಈ ವಾರ ಅತ್ಯಧಿಕ ಆಗ್ತಿರೋದು ಸರ್, ಎಷ್ಟಾಗಿದೆ ಸರ್? ಇಲ್ಲ, ನಮ್ಮಲ್ಲೇನು ಅತ್ಯಧಿಕವಾಗಿ ಸಂಖ್ಯೆಗಳು ವರದಿ ಆಗಿಲ್ಲ. ಇಲ್ಲಿ ತನಕನೂ ನಾವು ಸುಮಾರು 274 ರಾಜ್ಯ ಮಟ್ಟದಿಂದ ಸೂಚಿರತಕ್ಕಂಥ ಯಾವ ರೀತಿಯ ಇವರನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ ಏನಿದೆ ಅದ್ರ ಪ್ರಕಾರ ಸುಮಾರು 274 ಇವರಿಗೆ ಸ್ಯಾರಿ ಕೇಸಸ್ಗಳಿಗೆ ನಾವು ಪರೀಕ್ಷೆಯನ್ನು ಮಾಡಲಾಗಿದೆ. ಅದರಲ್ಲಿ ಸುಮಾರು 27 ಜನಕ್ಕೆ ಪಾಸಿಟಿವ್ ಬಂದಿದೆ. ಅದು ಎಲ್ಲದನ್ನೂ ನಮಗೆ ರಾಜ್ಯ ಮಟ್ಟದಿಂದ ನೀಡಿರುವ ಸುತ್ತೋಲೆಯ ಅನ್ವಯವಾಗಿ ನಾವು ಅವರಿಗೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಒಂದು ಅಂಡರ್ಲೈನಿಂಗ್ ಸಿಸ್ಟಮಿಕ್ ಡಿಸೀಸಸ್ಸು ಮತ್ತು ಅನ್ಕಂಟ್ರೋಲ್ ಡಯಾಬಿಟಿಸು ಆ ಥರದ ಇರತಕ್ಕಂಥ ಪ್ರಕರಣಗಳಲ್ಲಿ ಅಷ್ಟೇ ಬರ್ತಾ ಇದೆ. ಮತ್ತು ಅವರಲ್ಲಿರ್ತಕ್ಕಂಥ ಕ್ಲೋಸ್ ಕಾಂಟ್ಯಾಕ್ಟ್ಸ್ಗಳನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅವರಿಗೂ ಸಹ ಯಾವುದೇ ಸಿಂಪ್ಟಮ್ಸ್ಗಳು ಸಹ ದಾಖಲಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾರ್ಗಸೂಚಿಗಳು ರಾಜ್ಯ ಮಟ್ಟದಿಂದ ಬಿಡುಗಡೆ ಆಗಿದೆ ಅದನ್ನು ನಾವು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಯಾವುದೇ ರೀತಿಯಾದ ಆತಂಕ ಹಾಗೂ ಭಯ ಜನರಲ್ಲಿ ಬೇಕಿಲ್ಲ ಅನ್ನೋ ಅಂಶವನ್ನು ತಮ್ಮ ವಾಹಿನಿ ಮೂಲಕ ಹೇಳಲಿಕ್ಕೆ ಇಚ್ಛೆ. ಸರ್, 27 ಪ್ರಕರಣ ಅಂದ್ರಲ್ಲ ಸರ್, ಎಲ್ಲ ಹಾಸ್ಪಿಟಲೈಸ್ ಆಗಿದ್ದಾರೆ ಹೇಗೆ ಸರ್? ಅದೇ, ಅವರು ಬೇರೆ ಬೇರೆ ಇತರ ಕಾಯಿಲೆಗಳಿಂದ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಕೋವಿಡ್ಗೆ ಅಂತ ಹೇಳ್ಬಿಟ್ಟು ಸಿಂಪ್ಟಮ್ಸ್ ಹೊಂದ್ಕೊಂಡಂತೆ ಯಾರೂ ಬಂದಿರೋದಿಲ್ಲ. ಆ ಕಾರಣದಿಂದ ನಾವು ಅಂಡರ್ಲೈನಿಂಗ್ ಅದರ್ ಡಿಸೀಸಸ್ ಇರೋ ಕಾರಣವಾಗಿ ಅವರಿಗೆ ಟೆಸ್ಟ್ ಮಾಡಲಾಗಿದ್ದೀವಿ. ಪ್ರತ್ಯೇಕ ಕೋವಿಡ್ ಕೇಸ್ಗಳು ಯಾವುದೂ ಸಹ ಇರೋದಿಲ್ಲ. ಚಾಮರಾಜನಗರ ಮೂಲದವರೊಬ್ಬರು ತೀರೋದ್ರು ಅಂತ ಅದು ರೀನಲ್ ಡಯಾಲಿಸಿಸ್ ಮೇಲಿದ್ದರು ಮತ್ತು ಭಾಳ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟಸಲ್ಲಿದ್ದರು. ಜೊತೆಗೆ ಅವರಿಗೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತಲೂ ಇದ್ದರು. ದಟ್ ವಾಸ್ ಪ್ರೈಮರ್ಲಿ ಕೋವಿಡಿಂದ ಡೆತ್ ಆಗದಲ್ಲೇ ಇರತಕ್ಕಂಥ ಪ್ರಕರಣ ಅದು. ಕೇರಳ ಗಡಿ ಭಾಗದಲ್ಲಿ ಚೆಕ್ಕಿಂಗ್ ಏನಾದ್ರು ಆರಂಭ ಆಗಿದೆ ಸರ್? ಅದೇ, ಈಗ ಆ ಥರದ್ದೇನೋ ತೀವ್ರತರವಾದ ಆ್ಯಕ್ಟಿವಿಟೀಸ್ ಏನೋ ನಾವು ಮಾಡ್ತಾ ಇಲ್ಲ. ಆದಾಗ್ಯೂ ಸಹ ಅಬ್ಸರ್ವೇಷನ್ ಆ್ಯಕ್ಟಿವಿಟೀಸನ್ನು ನಾವು ಎಲ್ಲ ತಾಲೂಕುಗಳಲ್ಲೂ ಸಹ ನಾವು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ. ದಿನ ಎಷ್ಟು ಕೇಸ್ಗಳಿಗೆ ಟೆಸ್ಟಿಂಗ್ ಮಾಡ್ತಿದ್ದೀರಿ ಸರ್? ಇಲ್ಲ, ಸ್ಯಾರಿ ಕೇಸಸ್ ಏನು ಅಡ್ಮಿಟ್ ಆಗ್ತದೆ ಅಂಥವಕ್ಕಷ್ಟೇ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಾವು ಅರಿವನ್ನು ಮೂಡಿಸೋಂಥ ಸಾಂದರ್ಭಿಕವಾಗಿ VHSNCಗಳ ಮೂಲಕ ಮತ್ತು ಸಬ್ ಸೆಂಟರ್ಗಳ ಮೂಲಕ ಮತ್ತು PHCಗಳಲ್ಲಿ ಪ್ರತಿದಿನ ನಾವು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸ್ಪೆಷಲ್ ಸೆಂಟರ್ ಅಂತ ಏನಾರು ಮಾಡಿ? ಅದೇ, PHCಗಳಲ್ಲಿ ಅಂತಹ ಪರಿಸ್ಥಿತಿ ಬಂದರೆ ಬೆಡ್ಗಳನ್ನು ಕಾಯ್ದಿರಿಸ್ತಕ್ಕಂಥದ್ದು ಮತ್ತು ರಾಜ್ಯ ಮಟ್ಟದಿಂದನೂ ಡ್ರೈ ರನ್ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ನಮಗೇನು ಸುತ್ತೋಲೆ ಬಂದಿತ್ತು ಅದ್ರ ಪ್ರಕಾರ ಪ್ರಿಪ್ರೇಷನ್ಸನ್ನು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಿಗೂ ಒಳಗೊಂಡಂತೆ ಈಗ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು DHO ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.